हाँ डेट लगा दो बस वाइट अभी अभी मैंने देखा छूटने उसको वाइट ना लगा दो आपके लिए ಮೇಕೆದಾಟು ಕಟ್ಲಿಕ್ಕೆ ಬಿಡಲ್ಲ, ಕಾವೇರಿ ನೀರು ಬಿಡಲ್ಲ, ನಮ್ಗೆ ಕೃಷಿಗೆ ನೀರು ಬೇಕಂತೇಳಿ ಕನ್ನಡಿಗರ ಮೇಲೆ ಸವಾರಿ ಮಾಡಿದರೆ ಅವ್ರ ವಿರುದ್ಧ ಪ್ರತಿಭಟನೆಯನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತೀವಿ. ಸರ್, ಪದೇ ಪದೇ CWRC ಕರ್ನಾಟಕ ಅನ್ಯಾಯ ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಪದೇ ಪದೇ ಈ ರೀತಿ ಆದೇಶ ಹೊರಡಿಸಿರೋದು ಸಾಕಷ್ಟು ಕನ್ನಡಿಗರ ಆಕ್ರೋಶ ಕೂಡ ವ್ಯಕ್ತ ಆಗ್ತದೆ. ಯಾಕೆ ಈ ಸ್ಟ್ಯಾಂಡ್ ಯಾಕೆ? ಇದು ರಾಜಕಾರಣಿಗಳ ವೈಫಲ್ಯ, ಅಧಿಕಾರಿಗಳ ವೈಫಲ್ಯ. ಪದೇ ಪದೇ ಸುಪ್ರೀಂ ಕೋರ್ಟಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಾ ಇಲ್ವಾ ಅನ್ನುವಂಥ ಪ್ರಶ್ನೆ ನಾವು ಕೇಳಬೇಕಾಗತ್ತೆ. ಆದ್ದರಿಂದ ಈ ಕೂಡಲೇ ಲೋಕಸಭಾ ಸದಸ್ಯರು ಸಹ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವುದ್ರ ಮುಖಾಂತರ ಕಾವೇರಿ ನೀರನ್ನು ತಡೆಯುವಂಥ ಕೆಲಸವನ್ನು ಮಾಡಬೇಕು. ಬೆಂಗಳೂರು ನಗರ ಇವತ್ತು ಬೆಳೀತಾ ಇದೆ, ದಿನನಿತ್ಯ ಕುಡಿಯುವ ನೀರು ಬೇಕಾಗಿದೆ. ಆದ್ದರಿಂದ ಈ ಕೂಡಲೇ ನೀರನ್ನು ನಿಲ್ಲಿಸುವಂಥ ಕೆಲಸವನ್ನು ಎಲ್ಲ ಒಟ್ಟಿಗೆ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಹೋರಾಟ ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತ ಆಗಿರುತ್ತಾ? ಕರ್ನಾಟಕ ಬಂದು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಸಜ್ಜಾಗ್ತಿದ್ದಾರಂತ? ನೀರನ್ನು ಬಿಟ್ಟಿದ್ದೇ ಆದರೆ ನಾವೆಲ್ಲರೂ ಸಹ ಕರ್ನಾಟಕ ಬಂದಿಗೂ ಸಹ ಕರೆ ಕೊಡಲಿಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೀವಿ. ಆ ವ್ಯವಸ್ಥೆಯನ್ನು ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಇಡೀ ಕರ್ನಾಟಕ ಬಂದ್ ಕರೆ ಕೊಡೋದ್ರ ಮುಖಾಂತರ ಎಲ್ಲ ಒಟ್ಟಿಗೂ ಸಹ ಬಂದನ್ನು ಯಶಸ್ವಿ ಮಾಡ್ತೀವಿ. ಇವತ್ತು ರಾಜ್ಯದ ಬೇರೆ ಭಾಗದಲ್ಲಿ ನಿಮ್ಮ ಬಣದಿಂದ ಯಾವ ರೀತಿ ಹೋರಾಟ ಆಗ್ತಾ ಇದೆ? ಎಲ್ಲ ಕಡೆಯೂ ರಾಜ್ಯದ ಎಲ್ಲ ಮೂಲೆಯಲ್ಲೂ ಸಹ ಹೋರಾಟ ಪ್ರಾರಂಭವಾಗಿದೆ. ಹೋರಾಟ ನಿಲ್ಲಲ್ಲ. ನೀರನ್ನು ನಿಲ್ಲಿಸುವಂಥ ಕೆಲಸ ಮಾಡಿದರೆ ಹೋರಾಟ ನಿಲ್ಲುತ್ತೆ. ಸರ್, ಮುಖ್ಯಮಂತ್ರಿಗಳಿಗೆ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಏನು ಮನವಿ ಮಾಡ್ತೀರಂತ? ಅಧಿಕಾರ ಹೋದ್ರೂ ಪರವಾಗಿಲ್ಲ, ಇನ್ನು 1 ವರ್ಷ ಅಧಿಕಾರ ಇರೋದು. ಮತ್ತೆ ನಿಮಗೆ ನೀರನ್ನು ನಿಲ್ಲಿಸಿದ್ದೇ ಆದರೆ ಇಡೀ ಕರ್ನಾಟಕ ಜನ ಒಗ್ಗಟ್ಟಿಂದ ನಿಮ್ಮನ್ನು ಅಧಿಕಾರ ಕೊಡುವಂಥ ಕೆಲಸ ಮಾಡ್ತಾರೆ. ಆದ್ದರಿಂದ ನೀರನ್ನು ತಡೀರಿ, ಅಧಿಕಾರ ಹೋದ್ರೂ ಪರವಾಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೀನಿ. ಇದಿಷ್ಟು ಕರ್ವೆ ಬಣದ ಪ್ರವೀಣ್ ಶೆಟ್ಟಿಯವರ ಮಾತು.